Hello friends, welcome to my YouTube channel Shri Vidya Academy for Special Education Learning Made Easy. ಇವತ್ತು ನಾವು ಮ್ಯಾಥಮೆಟಿಕ್ಸ್ನಲ್ಲಿ ತುಂಬ ಇಂಟ್ರೆಸ್ಟಿಂಗು ಮತ್ತು ಕೋರ್ ಟಾಪಿಕ್ ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಇದನ್ನು ಡಿಸ್ಕಸ್ ಮಾಡೋಣ. ಈ CET ಅಥವಾ JEE ಅಥವಾ ಇನ್ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಅಥವಾ ಬೋರ್ಡ್ ಎಕ್ಸಾಮ್ನಲ್ಲಿ ಮಾತ್ರ ಇದು ಹೆಲ್ಪ್ಫುಲ್ ಅಲ್ಲ. This is helpful in real life also, and it is helpful in science and technology. It is a world of smart counting. ನಮಗೆ ಎಷ್ಟೋ ಸಲ ಈ ಪ್ರಶ್ನೆಗಳನ್ನು ನಾವು ಎದುರಿಸ್ತೀವಿ. ಏನಂದರೆ, ಇನ್ ಹೌ ಮೆನಿ ವೇಸ್ ಕ್ಯಾನ್ ವಿ ಅರೇಂಜ್ ಚೇರ್ಸ್? ಹೌ ಮೆನಿ ಟೀಮ್ಸ್ ಕ್ಯಾನ್ ವಿ ಫಾರ್ಮ್ ಫ್ರಮ್ ಎ ಗ್ರೂಪ್? ಹೌ ಮೆನಿ ಡಿಫರೆಂಟ್ ಪಾಸ್ವರ್ಡ್ಸ್ ಆರ್ ಫೋನ್ ನಂಬರ್ಸ್ ಆರ್ ಪಾಸಿಬಲ್ ವೆನ್ ನಂಬರ್ಸ್ ಆರ್ ಗಿವನ್? ಈ ಥರ ಎಲ್ಲ ಪಾಸಿಬಿಲಿಟೀಸ್ ಏನೇನು ಅಂತ ಬರೆಯೋದಿದೆಯಲ್ಲ, ಅದು ತುಂಬ ಬೋರಿಂಗು ಹೌದು. ಮತ್ತು ನಂಬರ್ಸು ತುಂಬ ಇತ್ತು ಅಂದರೆ ಇಟ್ ಈಸ್ ಇಂಪಾಸಿಬಲ್ ಆಲ್ಸೋ. ಸೊ ಇಂಥ ಸಮಯದಲ್ಲಿ ನಮಗೆ ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸು ಹೆಲ್ಪಿಗೆ ಬರುತ್ತೆ. ಇನ್ಫ್ಯಾಕ್ಟ್ ದೇ ಆರ್ ಶಾರ್ಟ್ಕಟ್ ಟೂಲ್ಸ್ ಫಾರ್ ಕೌಂಟಿಂಗ್. ಈ ರಿಯಲ್ ಲೈಫ್ ಅಪ್ಲಿಕೇಶನ್ಸ್ ಅಂದರೆ ಇದನ್ನು ನಾವು ಈ ಐಡಿಯಾಗಳು ಎಲ್ಲೆಲ್ಲಿ ಬರುತ್ತೆ ಅಂತ ಯೋಚನೆ ಮಾಡಿದ್ರೆ ನೋಡಿ, ಅರೇಂಜಿಂಗ್ ಸ್ಟೂಡೆಂಟ್ಸ್ ಫಾರ್ ಎ ಗ್ರೂಪ್ ಫೋಟೋಸ್ ಅಂತ ಇಟ್ಕೊಳ್ಳೋಣ. ಅಲ್ಲಿ ಈ ಐಡಿಯಾ ನಮಗೆ ಬೇಕಾಗತ್ತೆ. ಫಾರ್ಮಿಂಗ್ ಕಮಿಟೀಸ್ ಇನ್ ಎ ಕಾಲೇಜಲ್ಲಿ ಕಮಿಟೀಸ್ನ ಮಾಡಬೇಕಾದ್ರೆ, ಸೆಲೆಕ್ಟಿಂಗ್ ಡಿಶಸ್ ಫಾರ್ ಎ ಪಾರ್ಟಿ ಮೆನು, ಅಥವಾ ಕ್ರಿಯೇಟಿಂಗ್ ಪಾಸ್ವರ್ಡ್ಸ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ಸ್, ಅಥವಾ ಇನ್ನೆಲ್ಲೋ ಒಂದು ಟೋಕನ್ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡಬೇಕು, ಅಥವಾ ನಂಬರ್ಸ್ ಕೊಡಬೇಕು ಟಿಕೆಟ್ಸ್ಗಳಿಗೆ. ಆ ಥರ ಎಲ್ಲ ಇದ್ದಾಗ, ಅಂದರೆ ಈ ಥರ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ವಿ ಯೂಸ್ ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್. ಮೊದಲಿಗೆ ನಾವು ತಿಳ್ಕೊಬೇಕಾಗಿರೋದು ಏನಂದರೆ, ಕ್ಲಿಯರ್ ಡಿಫ್ರೆನ್ಸ್ ಬಿಟ್ವೀನ್ ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್. ಇಫ್ ವಿ ಅಂಡರ್ಸ್ಟ್ಯಾಂಡ್ ದಿಸ್ ಫಸ್ಟ್, ದೆನ್ ದ ಟಾಪಿಕ್ ಆರ್ ದ ಕಾನ್ಸೆಪ್ಟ್ ಬಿಕಮ್ಸ್ ಈಸಿ ಫಾರ್ ಅಸ್. ಪರ್ಮುಟೇಷನ್ ಅಂದರೆ ಅರೇಂಜ್ಮೆಂಟ್ ಅಂತ ನೆನ್ಪಿಟ್ಕೊಂಡ್ಬಿಡೋಣ. ಇಲ್ಲಿ ಆರ್ಡರ್ ಮ್ಯಾಟರ್ಸ್, ಅಂದರೆ ಯಾವುದಾದ್ಮೇಲೆ ಯಾವ್ದು ಬರಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕಾಂಬಿನೇಷನ್ ಅಂದರೆ ಸೆಲೆಕ್ಷನ್, ಇಲ್ಲಿ ಆರ್ಡರ್ ಡಸಂಟ್ ಮ್ಯಾಟರ್. ಒಂದು ಎಕ್ಸಾಂಪಲ್ ನೋಡೋಣ. ಈಗ 3 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಇಟ್ಕೊಳ್ಳೋಣ. A ಮತ್ತು B ಮತ್ತು C ಅಂತ ವಿ ಹ್ಯಾವ್ 3 ಸ್ಟೂಡೆಂಟ್ಸ್. ಇಫ್ ಯು ವಾಂಟೆಡ್ ಟು ಗಿವ್ ದೆಮ್ ರ್ಯಾಂಕ್ಸ್, ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಆ್ಯಂಡ್ ಥರ್ಡ್ ರ್ಯಾಂಕ್, ಹೌ ಮೆನಿ ವೇಸ್ ಅಂತ ಪ್ರಶ್ನೆ ಕೇಳಿದ್ರೆ ಇಟ್ ಈಸ್ 3 ಫ್ಯಾಕ್ಟೋರಿಯಲ್ ವೇಸ್ ಅಂತೀವಿ. 6 ವೇಸ್ ಅಂದರೆ ABC ಇರ್ಬೋದು, ACB ಇರ್ಬೋದು. ಅಂದರೆ A ಫಸ್ಟ್ ರ್ಯಾಂಕ್ ಒಂದ್ಸಲಿ ಬರುತ್ತೆ, BC ಆಗ್ಬೋದು, CB ಸೆಕೆಂಡ್ ಆ್ಯಂಡ್ ಥರ್ಡ್ ರ್ಯಾಂಕ್, ಹಾಗೆ B ಫಸ್ಟ್ ರ್ಯಾಂಕು ಮತ್ತು C ಫಸ್ಟ್ ರ್ಯಾಂಕ್ ಆದಾಗ ಏನೇನು. ಸೊ ದೇರ್ ಆರ್ 6 ವೇಸ್. ಬಟ್ ಇಫ್ ಯು ವಾಂಟ್ ಟು ಸೆಲೆಕ್ಟ್ 2 ಸ್ಟೂಡೆಂಟ್ಸ್ ಫಾರ್ ಎ ಪ್ರಾಜೆಕ್ಟ್, ಹಿಯರ್ ಆರ್ಡರ್ ಡಸಂಟ್ ಮ್ಯಾಟರ್. ಯು ಹ್ಯಾವ್ ಓನ್ಲಿ 3 ಚಾಯ್ಸಸ್, AB, AC ಮತ್ತು BC. AB ಅಂದರೂ ಒಂದೇ, BA ಅಂದರೂ ಒಂದೇ. ಎಲ್ಲಿ? ಕಾಂಬಿನೇಷನಲ್ಲಿ. ವೆರಸ್ ಇನ್ ಪರ್ಮುಟೇಷನ್ ಆರ್ಡರ್ ಈಸ್ ಇಂಪಾರ್ಟೆಂಟ್. ಸೊ ಪರ್ಮುಟೇಷನ್ ಈಕ್ವಲ್ಸ್ ಅರೇಂಜಿಂಗ್ ಐಟಮ್ಸ್ ವಿತ್ ಡಿಫರೆಂಟ್ ಆರ್ಡರ್ಸ್. ಕಾಂಬಿನೇಷನ್ ಮೀನ್ಸ್ selecting items without worrying about the order. ಈಗ ಬೇರೆ ಬೇರೆ ಸಬ್ಜೆಕ್ಟ್ಸ್ನಲ್ಲಿ, ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಅಥವಾ ಕಂಪ್ಯೂಟರ್ ಸೈನ್ಸಲ್ಲಿ ಇದು ಯಾವ ರೀತಿ ನಾವು ಅಪ್ಲೈ ಮಾಡ್ತೀವಿ ಕಾಂಬಿನೇಷನ್ಸ್ನ ಅಂತ ನೋಡೋಣಂತೆ. ಮತ್ತು ಎಲ್ಲೆಲ್ಲಿ ಮಾಡ್ತೀವಿ ಅಂತ ಕೂಡ ನೋಡೋಣ. ಈಗ ಮ್ಯಾಥಮೆಟಿಕ್ಸಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಪ್ರಾಬಬಿಲಿಟಿ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. ಇನ್ ಸಾಲ್ವಿಂಗ್ ಕಾಂಪ್ಲೆಕ್ಸ್ ಪಝಲ್ ಸಾಲ್ವ್ ಮಾಡಬೇಕಂದ್ರೆ ನಮ್ಗೆ ಇದು ಬೇಕು. ಬೈನಾಮಿಯಲ್ ಥಿಯರಮು, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸು, ಇಲ್ಲೆಲ್ಲ ನಾವು ಯೂಸ್ ಮಾಡ್ತೀವಿ ಮ್ಯಾಥ್ಸಲ್ಲಿ. ಹಾಗೆ ನಂಬರ್ ಥಿಯರಿ ಮತ್ತು ಅರೇಂಜ್ಮೆಂಟ್ ಅಂತ ಪ್ರಾಬ್ಲಮ್ ಬಂತು ಅಂದರೆ ನಮಗೆ ಪರ್ಮುಟೇಷನ್ಸ್ ಕಾಂಬಿನೇಷನ್ಸ್ ಬೇಕು. ಇನ್ನು ಫಿಸಿಕ್ಸಲ್ಲಿ ನೋಡಿ, ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಪ್ಲೇಸಿಂಗ್ ಪಾರ್ಟಿಕಲ್ಸ್ ಇನ್ ಎನರ್ಜಿ ಲೆವೆಲ್ಸ್, ಇಟ್ ಈಸ್ ಯೂಸ್ಡ್. ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ ಈಸ್ ಯೂಸ್ಡ್. ಸ್ಟ್ಯಾಟಿಸ್ಟಿಕಲ್ ಮೆಕ್ಯಾನಿಕ್ಸಲ್ಲಿ ಹೌ ಮಾಲಿಕ್ಯೂಲ್ಸ್ ಮೂವ್ ಆ್ಯಂಡ್ ಬಿಹೇವ್, ವಿ ರಿಕ್ವೈರ್ ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್. ಸೊ ಇಟ್ ಈಸ್ ಯೂಸ್ಡ್ ಇನ್ ಆಪ್ಟಿಕ್ಸ್ ಆ್ಯಂಡ್ ವೇವ್ ಪ್ಯಾಟ್ರನ್ಸ್ ಆಲ್ಸೋ. ಇನ್ನು ಕೆಮಿಸ್ಟ್ರಿಗೆ ಬರೋಣ. ಕೆಮಿಸ್ಟ್ರಿನಲ್ಲಿ ಪ್ರಿಡಿಕ್ಟಿಂಗ್ ಕೆಮಿಕಲ್ ರಿಯಾಕ್ಷನ್ಸ್ ಏನಿದೆ ದಟ್ ಈಸ್ ಬೇಸ್ಡ್ ಆನ್ ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್. ಯಾವ್ಯಾವ ಥರ ಬರೋ ಸಾಧ್ಯತೆ ಇದೆ ಅಂತ ನೋಡ್ತೀವಿ. ಅರೇಂಜಿಂಗ್ ಆಟಮ್ಸ್ ಇನ್ ಕಾಂಪೌಂಡ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್, ಅಥವಾ ಐಸೋಮರ್ಸ್, ಸೇಮ್ ಆಟಮ್ಸ್ ಡಿಫ್ರೆಂಟ್ ಅರೇಂಜ್ಮೆಂಟ್ಸ್, ಮತ್ತು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇನ್ ಪೀರಿಯಾಡಿಕ್ ಟೇಬಲ್. ಇಲ್ಲೆಲ್ಲ ನಮಗೆ ಪರ್ಮುಟೇಷನ್ಸ್ ಕಾಂಬಿನೇಷನ್ಸ್ ಬೇಕಾಗತ್ತೆ. ಹಾಗೆ ಬಯಾಲಜಿಲಿ ಕೂಡ
ಪರ್ಮುಟೇಷನ್ ಕಾಂಬಿನೇಷನ್ಸ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ. ದಟ್ ಈಸ್ ಜೆನೆಟಿಕ್ ಕೋರ್ಸ್ ಮತ್ತು DNA ಕಾಂಬಿನೇಷನ್ಸ್, ಟ್ರೈಟ್ಸ್, ಇನ್ಹೆರಿಟೆನ್ಸ್ ಆ್ಯಂಡ್ ಜೆನೆಟಿಕ್ ಕ್ರಾಸ್ ಓವರ್ಸ್, ಮತ್ತು ಬ್ಲಡ್ ಟೈಪ್ ಪ್ರಾಬಬಿಲಿಟೀಸ್ ಅಂದರೆ ಕ್ಲಂಪಿಂಗ್ ರಿಯಾಕ್ಷನ್ಸ್ ಇದೆಲ್ಲ ಬರುತ್ತಲ್ಲ, ಅಲ್ಲೆಲ್ಲ ನಾವು ಯೂಸ್ ಮಾಡ್ತೀವಿ. ಪಾಪ್ಯುಲೇಷನ್ ಸ್ಟಡೀಸ್ ಆ್ಯಂಡ್ ಜೀನ್ ಪ್ಯಾಟ್ರನ್ಸ್ ಇಲ್ಲಿ ಕೂಡ ಬೇಕಾಗುತ್ತೆ. ಇನ್ನು ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಗೆ ಬರೋಣ. ಈಗ ಸರ್ಕ್ಯೂಟ್ ಡಿಸೈನ್ ಮಾಡ್ತಾರೆ, ಅಲ್ಲಿ ಡಿಫ್ರೆಂಟ್ ಸ್ವಿಚ್ ಕಾಂಬಿನೇಷನ್ಸ್ ಇರುತ್ತೆ. ಸೊ ಅಲ್ಲಿ ನಮಗೆ ಪರ್ಮುಟೇಷನ್ಸ್ ಕಾಂಬಿನೇಷನ್ಸ್ ಈಸ್ ರಿಕ್ವೈರ್ಡ್. ಮತ್ತು ಎನ್ಕ್ರಿಪ್ಷನ್ ಆ್ಯಂಡ್ ಪಾಸ್ವರ್ಡ್ ಪ್ರೊಟೆಕ್ಷನ್ಗೆ ಬೇಕಾಗುತ್ತೆ ಇದು. ಇನ್ನು ರೋಬೋಟಿಕ್ಸ್, ಡಿಸೈಡಿಂಗ್ ಮೂಮೆಂಟ್ ಸೀಕ್ವೆನ್ಸ್, ಯಾವ ಮೂಮೆಂಟ್ ಆದಮೇಲೆ ಯಾವುದು ಅನ್ನೋದು ರೋಬೋಟಿಕ್ಸಲ್ಲಿ ಬೇಕೇ ಆಗುತ್ತೆ, ಅಲ್ಲಿ ಸಹ ಇದು ಬೇಕು. ಇನ್ನು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಹೋದರೆ ಅಲ್ಲಿ ಟಾಸ್ಕ್ನ ಶೆಡ್ಯೂಲ್ ಮಾಡೋಕ್ಕೆ ಪರ್ಮುಟೇಷನ್ ಕಾಂಬಿನೇಷನ್ ಈಸ್ ರಿಕ್ವೈರ್ಡ್. ಇನ್ನು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಾಟಾ ಸೈನ್ಸ್ನಲ್ಲಿ ಸಾರ್ಟಿಂಗ್ ಆಫ್ ಎ ಡಾಟಾ ಆ್ಯಂಡ್ ಅರೇಂಜಿಂಗ್ ಅಥವಾ ಆಲ್ಗಾರಿದಮ್ಸ್, ದೀಸ್ ಆರ್ ಆಲ್ ವರ್ಕ್ ಆನ್ ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್. ಟೆಸ್ಟಿಂಗ್ ಇನ್ಪುಟ್ ಪಾಸಿಬಿಲಿಟೀಸ್ ಮತ್ತು AI ಮಾಡೆಲ್ ಟ್ಯೂನಿಂಗ್, ಇಲ್ಲೆಲ್ಲ ಕೂಡ ನಮಗೆ ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಆರ್ ಹೆಲ್ಪ್ಫುಲ್. ಇನ್ನು ಎವ್ರಿ ಡೇ ಲೈಫಲ್ಲಿ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಅದನ್ನು ಯೂಸ್ ಮಾಡ್ತಾನೆ ಇರ್ತೀವಿ. ATMನ ಪಿನ್ ಚೇಂಜ್ ಮಾಡ್ತಾ ಇರ್ತೀವಿ, OTPಗಳು ಬರುತ್ತೆ, ಅದನ್ನು ನಾವು ಮೊಬೈಲ್ ಪಾಸ್ವರ್ಡ್ಗಳಿಗೆ ಯೂಸ್ ಮಾಡ್ತೀವಿ, ಅಲ್ಲೆಲ್ಲ ನಮಗೆ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಯೂಸ್ ಆಗ್ತಾಯಿದೆ. ಅಥವಾ ನೀವು ಯೂಟ್ಯೂಬಲ್ಲಿ ಹಾಡು ಕೇಳಬೇಕಾದ್ರೆ ಪ್ಲೇ ಲಿಸ್ಟಲ್ಲಿ ವಿ ಅರೇಂಜ್ ಸಾಂಗ್ಸ್, ದೇರ್ ಆಲ್ಸೋ ವಿ ಯೂಸ್. ಮತ್ತು ಒಂದು ಸೈಕಲ್ ಬೀಗ ಹಾಕಬೇಕಂದ್ರೆ ಡಿಜಿಟಲ್ ಲಾಕನ್ನು ವಿ ಯೂಸ್ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್. ಸೊ ಚೂಸಿಂಗ್ ಔಟ್ಫಿಟ್ಸ್ ಆರ್ ಮೆನು ಕಾಂಬಿನೇಷನ್ಸ್. ಈಗ ಜಸ್ಟ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್, ಡೋಂಟ್ ಜಸ್ಟ್ ಟ್ರೈ ಟು ಮೆಮೊರೈಸ್ ಫಾರ್ಮುಲಾಸ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಇದು ಮ್ಯಾಥಮೆಟಿಕ್ಸಲ್ಲಿ ಇದೊಂದೇ ಟಾಪಿಕ್ ಅಂತಲ್ಲ, ಎಲ್ಲ ಟಾಪಿಕಲ್ಲೂ ಇದು ತುಂಬ ಇಂಪಾರ್ಟೆಂಟು. ಆಲ್ವೇಸ್ ಆಸ್ಕ್ ಯುವರ್ ಸೆಲ್ಫ್, ಈಸ್ ಆರ್ಡರ್ ಇಂಪಾರ್ಟೆಂಟ್ ಹಿಯರ್? ದ್ಯಾಟ್ ಟೆಲ್ಸ್ ಯು ವೆದರ್ ಟು ಯೂಸ್ ಪರ್ಮುಟೇಷನ್ ಆರ್ ಕಾಂಬಿನೇಷನ್. ಫಸ್ಟು ನಿಮಗೊಂದು ಪ್ರಾಬ್ಲಮ್ ಬಂತಂದರೆ ಈ ಚಾಪ್ಟ್ರಲ್ಲಿ ನೀವು ನೋಡಬೇಕಾಗಿರೋದು ಆರ್ಡರ್ ಬೇಕಾ ಬೇಡವಾ ಅಂತ. ಅಲ್ಲಿ ನೋಡಿದ್ರೆ ಪರ್ಮುಟೇಷನೋ ಕಾಂಬಿನೇಷನೋ ನಮಗೆ ಬೇಕಾಗಿರೋದನ್ನು ಗೊತ್ತಾಗ್ಬಿಡುತ್ತೆ. ಸೊ ಸ್ಮಾಲ್ ನಂಬರ್ಸ್ ಜೊತೆಗೆ ನೀವು ಪ್ರಾಕ್ಟೀಸ್ ಮಾಡಿ ಪ್ರಾಬ್ಲಮ್ನ, ದಟ್ ಗಿವ್ಸ್ ಯು ಕಾನ್ಫಿಡೆನ್ಸ್. ಟ್ರೈ ಟು ಅಪ್ಲೈ ದೀಸ್ ಕಾನ್ಸೆಪ್ಟ್ಸ್ ಇನ್ ಯುವರ್ ಡೈಲಿ ಲೈಫ್. ಸೊ ರಿಯಲಿ ಇಟ್ ಬಿಕಮ್ಸ್ ಫನ್. ಸೊ ಡಿಯರ್ ಸ್ಟೂಡೆಂಟ್ಸ್, permutations and combinations are not just mathematical formulas, they are life tools. ಇಲ್ಲಿ ನಾವು ಫೋನ್ನ ಅನ್ಲಾಕ್ ಮಾಡೋದ್ರಿಂದ ಹಿಡಿದು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟನ್ನು ಡಿಸೈನ್ ಮಾಡೋವರೆಗೂ ಅಥವಾ ಇನ್ಯಾವುದೋ ಎಕ್ಸ್ಪರಿಮೆಂಟ್ವರೆಗೂ ಕೂಡ ನಾವು ಇದನ್ನು ಯೂಸ್ ಮಾಡ್ತೀವಿ. ಹಾಗೆ ಅಪ್ಲಿಕೇಶನ್ ಬಿಲ್ಡಿಂಗಿಂದ ಹಿಡಿದ್ಬಿಟ್ಟು ಜೆನೆಟಿಕ್ ಔಟ್ಕಮ್ಸ್ವರೆಗೂ ಕೂಡ ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಆರ್ ಹೆಲ್ಪ್ಫುಲ್. ಸೊ ಲರ್ನ್ ಇಟ್, practice it, and you will definitely score well and enjoy solving problems. So before concluding, if you found this introduction helpful, please do me a small favor, like, share and subscribe to my channel Sri Vidya Academy for Special Education. So it means a lot to me. So I have a plan to upload many more videos in the coming days, and also tricks and exam focused problems. So also hit the bell icon so that you don't miss future videos. Thank you.